ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್. ಇವತ್ತು ಗುರುವಾರ ಬೆಳಗ್ಗೆ ಒಂದು 6 ಗಂಟೆಗೆ ನನಗೆ ಎಚ್ಚರ ಆಯಿತು. ನಾನೆದ್ದು ಫ್ರೆಶ್ ಅಪ್ ಆಗಿ ಮತ್ತು ನನ್ನ ಹಸ್ಬೆಂಡ್ನ ಎದೊಳ್ಸೋಣ ಅಂತ ಬಂದೆ. ಅವ್ರು ಕೇಳ್ತಾ ಇದ್ದೆ ನಾನು ವಾಕ್ ಹೋಗೋಣ ಬನ್ನಿ ಅಂತ. ಬಟ್ ಆದರೆ ಅವರು ಸ್ವಲ್ಪ ಇವತ್ತು ಬೇಡ ಅಂತ ಹೇಳಿದ್ರು. ಯಾವತ್ತು ಅವರೆಲ್ಲ ವಾಕ್ ಹೋಗೋದು ಬೇಡ ಅಂತಾರೆ, ನಾನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ನಮ್ಮ ಮನೆ ಕೆಳಗಡೆನೇ ನಾನು ಆದಷ್ಟು ರೋಡ್ ಸೈಡೇ ವಾಕ್ ಮಾಡ್ಕೊತೀನಿ. ಅದು ಆಗಿಲ್ಲ ಅಂತ ಅಂದರೆ ಮನೇಲೇ ವಾರ್ಮಪ್ ಎಕ್ಸಸೈಸ್ ಮಾಡಿ ಮುಗಿಸ್ಕೊತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕ್ಲೀನಾಗಿರೋದನ್ನು ನೋಡಿದ್ರಲ್ಲೇ ಏನೋ ಒಂಥರ ಖುಷಿ ಇರುತ್ತೆ. ಸ್ವಲ್ಪ ಬಿಸಿನೀರು ಕಾಯೋದಕ್ಕೆ ಇಟ್ಟು ನಾನು ಬಂದು ವಾರ್ಮಪ್ ಎಕ್ಸಸೈಸ್ ಶುರು ಮಾಡಿಕೊಂಡೆ. ನಾನು ವರ್ಕೌಟ್ ವಿಷಯದಲ್ಲಿ ತುಂಬ ಸ್ಟ್ರೆಸ್ ಏನು ತಗೊತಾ ಇಲ್ಲ. ಇವಾಗ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, 30 ಡೇಸಲ್ಲಿ 10 kgs ವೆಯ್ಟ್ ಲಾಸ್ ಮಾಡ್ಬೋದು ಆ ಥರ ಎಲ್ಲ. ನಾನು ಅದನ್ನು ಯಾವುದೂ ಸೀರಿಯಸ್ಸಾಗಿ ತಗೋತಾ ಇಲ್ಲ. ನನ್ನ ವೆಯ್ಟು ನಿಧಾನಕ್ಕೆ ರಿಡ್ಯೂಸ್ ಆದರೂ ಪರವಾಗಿಲ್ಲ, ಒಂದು 90 ಡೇಸಲ್ಲಿ ನನ್ನ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅದು ಅಂದ್ಕೊಂಡಿದ್ದಂಗೆ 1 ತಿಂಗಳಲ್ಲೇ ನನಗೆ 4 kgs ಲೂಸ್ ಮಾಡಿದೆ. ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲದೆ ಇರೋದ್ರಿಂದ ಒಂದಷ್ಟು ಎಕ್ಸಸೈಸ್ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಹಾಗೆ ಒಂದು 20 to 30 ಮಿನಿಟ್ಸ್ ಅಷ್ಟೇ ಮಾಡ್ಕೊಳಕ್ಕಾಗುತ್ತೆ. ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಅನ್ಕೋತಾ ಇರ್ತೀನಿ. ಆದರೆ ವಾಕ್ ಏನಾದ್ರು ಸ್ಕಿಪ್ ಮಾಡಿದ್ರೆ ಇದರ ಲೈಟಾಗಿ ಎಕ್ಸಸೈಸ್ ಮಾಡಿಕೊಂಡು ಸಂಜೆ ಟೈಮ್ ವಾಕಿಂಗ್ ಇಟ್ಕೊತೀನಿ. ಲಾಸ್ಟ್ ವೀಕ್ ಅಮ್ಮ ಬರುವಾಗ ಬೆಟ್ಟದ ನೆಲ್ಲಿಕಾಯಿ ತಂದು ಕೊಟ್ಟಿದ್ರು. ಒಂದು 1/4 kg ಅಷ್ಟಿತ್ತು. ನಾನು ಒಂದು 2-3 ದಿನ ನೋಡಿದೆ, ಏಕೋ ತಿನ್ನೋದಕ್ಕೆ ಮನಸ್ಸಾಗಲಿಲ್ಲ. ಮತ್ತು ಅದರಲ್ಲಿ ನಾನು ಏನು ಸ್ವೀಟ್ ಕ್ಯಾಂಡಿ ಮಾಡ್ತಾಯಿದ್ದೆ ಅದನ್ನು ಕೂಡ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಆದರೆ ಅಮ್ಮ ತಂದು ಕೊಟ್ಟ 3 ಡೇಸ್ಗೆ ಅದು ಸ್ವಲ್ಪ ಕಪ್ಪಾಗೋಕ್ಕೆ ಶುರುವಾಯಿತು. ಇನ್ನು ಬಿಟ್ಟರೆ ಹೀಗಾಗಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಪುದೀನ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಈ ಥರ ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಸಿ ನೀರಿಗೆ 1 ಕ್ಯೂಬ್ ಹಾಕ್ಕೊಂಡು ಕೊಡಿದ್ರೆ ನಿಮಗೆ ಏನು ನೆಲ್ಲಿಕಾಯಿ ವಿಟಮಿನ್ ಸಿ ಯಲ್ಲಿ ರಿಚ್ ಇರೋದು ಗೊತ್ತಿರುತ್ತೆ. ಹಾಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ನೀವು ಪದೇ ಪದೇ ಗ್ರೈಂಡ್ ಮಾಡಿ ಹಾಕ್ಕೋಬೇಕು ಅನ್ನೋ ಇಶ್ಯೂ ಇರೋಲ್ಲ. ಆಲ್ಮೋಸ್ಟ್ 1 ಮಂತ್ ಒಳಗೆ ಖಾಲಿ ಆಗಬೇಕು ಫ್ರೀಝರಲ್ಲೇ ಇಟ್ಕೊಂಡಿದ್ರೆ. ಈ ಥರ ನೋಡಿ ಮಾಡ್ಕೊಳ್ಳಿ. ನನಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೆ ಆ ಥರ ಮಾಡಿಟ್ಕೊಂಡಿರ್ತೀನಿ ನಾನು. ಸೊ ದಿನದಲ್ಲಿ ಆಲ್ಮೋಸ್ಟ್ ನಾನು ಒಂದು 2 ಟೈಮ್ ಆದರೂ ಮಾಡ್ಕೊಂಡು ಕುಡಿತೀನಿ ಇದನ್ನು, ಮಾರ್ನಿಂಗ್ ಅಥವಾ ಈವ್ನಿಂಗ್. ಇದೇನು ತೊಂದರೆ ಇಲ್ಲ, ನಿಮಗೆ ಜಾಸ್ತಿ ಡೋಸೇಜ್ ಆದ್ರೂ ಏನೂ ತೊಂದರೆ ಆಗೋಲ್ಲ. ಯಾಕೆಂದರೆ ಜೀರಿಗೆ, ಏನು ಪುದೀನ ಮತ್ತು ಸ್ವಲ್ಪ ಉಪ್ಪಿರುತ್ತೆ. ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಬಿಸಿನೀರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಆ್ಯಂಡ್ ನಾನು ಇದನ್ನು ಬೆಳಗ್ಗೆ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದೇ ಥರ ಡ್ರಿಂಕ್ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬೀಟ್ರೂಟ್ ಕೂಡ ಹೀಗೆ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್, ಆ್ಯಪಲ್ ಮತ್ತು ಕ್ಯಾರೆಟ್ದು. ಇದು ಇವಾಗ ಏನು ಸೀಸನ್ ವೈಸ್ ಇದೆ ಅಥವಾ ಮನೇಲಿ ಹೇಗಿದೆ, ಇನ್ನೊಂದು 15 ಡೇಸಲ್ಲಿ ಖಾಲಿ ಆಗಬೇಕು ಅಂತ ಅನ್ನೋ ಥರ ಯಾವುದ್ಯಾವುದಿದೆ ಈ ಥರ ನೋಡಿ ಶಿಫ್ಟ್ ಮಾಡಿ ಡೈಲಿ ಒಂದು ಡ್ರಿಂಕ್ನ ತಗೋತಾ ಇರ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಈ ಥರ ಡ್ರಿಂಕ್ ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಆಲ್ಮೋಸ್ಟ್ ನನಗೆ 11 to 12 ತನಕ ಹೊಟ್ಟೆನೇ ಹಶ್ವಾಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಹಸ್ವಾಗ್ತಾ ಇರುತ್ತೆ. ಸೊ ಅದಕ್ಕೆ ರಾಗಿ ಗಂಜಿಯಲ್ಲಿ ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಹಾಗೆ ನಾನು ನೆನೆಸಿರೋ ಖರ್ಜೂರನ ಬಂದು 11 ಮೇಲೆ ತಿನ್ನೋದಕ್ಕೆ ಇಟ್ಕೊಂಡಿರ್ತೀನಿ. ಅದೇನಕ್ಕಂದರೆ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಹಸ್ವಾದಾಗ ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ತಂಗಿಗೆ ಇವತ್ತು ಮೇಥಿ ಪರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಯೂಶ್ವಲಿ ಅದನ್ನು ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೊಬೋದು, ಇಲ್ಲ ನಿಮ್ಮ ವಿಷ ಅಂದರೆ ಮೈದಾದಲ್ಲೂ ಮಾಡ್ಕೊಬೋದು. ನಾನು ಹೆಲ್ತಿಯಾಗಿರಲಿ ಅಂತ ಗೋಧಿ ಹಿಟ್ಟನ್ನು ನಾರ್ಮಲ್ ಚಪಾತಿ ಹಿಟ್ಟು ಥರ ಕಲಸಿ ಅದಕ್ಕೆ ಸ್ವಲ್ಪ ತುಪ್ಪ, ಉಪ್ಪು ಮತ್ತು ಮನೆಯಲ್ಲೇ ಮಾಡಿರೋವಂಥ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಮೇಥಿ ಮತ್ತು ಕೊರಿಯಾಂಡರ್ ಲೀವ್ಸ್ನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿನ ಒಂದು ಕಾರ್ನರಿಂದ ಫುಲ್ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ನೈಫಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆ ಫಿಲ್ಲಿಂಗ್ಸ್ ಏನಿರುತ್ತೆ ಅದು ಈಚೆ ಕಾಣಿಸೋ ಥರ. ಹಾಗೆ ಅದಾದಮೇಲೆ ನಾವು ನಾರ್ಮಲ್ ಪರಾಟ ಹೇಗೆ ಮಾಡ್ಕೊತೀವಿ ಅದನ್ನು ಸುತ್ತಬಿಟ್ಟು ಸ್ವಲ್ಪ ತೆಳುವಲ್ಲಿ ಕೈಯಲ್ಲಿ ಒತ್ಬಿಟ್ಟು, ಅದಾದಮೇಲೆ ನೀವು ಏನು ಚಪಾತಿ ಒತ್ತೋದಿದೆ ಅದರಲ್ಲೂ ಒತ್ತಿ ಮಾಡ್ಕೊಬೋದು. ತುಂಬ ಅಗಲ ಮಾಡೋದು ಬೇಡ, ಅದು ಲೇಯರ್ಸ್ ಥರ ಕಾಣಿಸ್ಬೇಕು ನಾವು ಈಗ ಏನು ಕಟ್ ಮಾಡಿದ್ದೀವಿ ಅದಕ್ಕೋಸ್ಕರ
ಈ ಥರ ನೀಟಾಗಿ ಸುತ್ತಕೊಂಡು ಕೈಯಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಯಾವುದೇ ಥರದ ಹಿಟ್ಟೂ ಏನೂ ಹಾಕ್ತಾಯಿಲ್ಲ. ಹಾಗೆಯೇ ಒಂದು ಸ್ವಲ್ಪ ದೊಡ್ಡದಾಗಿ ತುಂಬಾ ದೊಡ್ಡದೇನಲ್ಲ, ನಾರ್ಮಲ್ ಸೈಜಲ್ಲಿ ಪರಾಟ ಸೈಜಲ್ಲಿ ಅದನ್ನು ಒತ್ತಿಟ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಲೇಯರ್ಸಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿಟ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಪ್ಲೇಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬ್ರೇಕ್ಫಾಸ್ಟಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ನಿಮ್ಮ ಮನೇಲಿ ಯಾರು ಊಟ ತಿಂಡಿ ಮಾಡಲ್ಲ ಮಕ್ಕಳು, ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದನ್ನು ಕೋಲ್ಡ್ ಇರೋ ಮೊಸರು ಜೊತೆ ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಬೆಳಗ್ಗೆ ಇವರಿಬ್ಬರಿಗೆಲ್ಲ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿ, ಯೂಶ್ವಲಿ ನನ್ನ ಬ್ರೇಕ್ಫಾಸ್ಟ್ ನಿಮಗೆ ಗೊತ್ತೇ ಇರೋ ಹಾಗೆ ರಾಗಿ ಮಾಲ್ಟ್ನ ಮಾಡ್ಕೊತಾ ಇದ್ದೆ. ಸೊ ಮಾಡ್ಕೊಂಡಿದ್ದೀನಿ ಕೂಡ. ಆ್ಯಂಡ್ ನನಗೆ ಒಂದಷ್ಟು ಸ್ಟಾರ್ಟಿಂಗಲ್ಲಿ ಡಯಟ್ ಮಾಡುವಾಗ ತೊಂದರೆ ಅನಿಸಿದ್ದು ಏನು ಅಂದರೆ, ಈ ಥರ ಫುಡ್ಡೆಲ್ಲ ಮಾಡುವಾಗ ನನಗೆ ಸಪ್ರೇಟ್ ನಾನು ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೇಕು, ಅದು ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇತ್ತು. ಈ ಥರ ಕಲರ್ಫುಲ್ ಎಲ್ಲ ನೋಡಿದ್ರೆ ನನಗೂ ತಿನ್ನಬೇಕು ಅಂತ ಅನಿಸೋದು. ಬಟ್ ಎಷ್ಟೋ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲ ಡಯಟ್ ತುಂಬ ಮುಖ್ಯ ಅಂತ ಅಂದ್ಕೊಂಡು ಇವಾಗ ನಾರ್ಮಲ್ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ. ಅಂದರೆ ನನ್ನ ಮೈಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಬಿಡದೆ ನಾನು ನನ್ನ ಮೈಂಡನ್ನ ಕಂಟ್ರೋಲ್ ಮಾಡಿಕೊಂಡು ನನ್ನ ವೆಯ್ಟ್ ಲಾಸ್ ಕಡೆ ಗಮನ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇವ್ರದ್ದೆಲ್ಲ ಬ್ರೇಕ್ಫಾಸ್ಟ್ ಆಗಿ ಎಲ್ಲರೂ ಹೊರಡೋದಕ್ಕೆ ರೆಡಿ ಆದರು. ನಾನು ಅವಾಗ ತಿಂಡಿ ಮಾಡೋದಕ್ಕೆ ಕೂತ್ಕೊಂಡೆ. ಸೊ ಇವರೆಲ್ಲ ಕಳಿಸ್ಬಿಟ್ಟು ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನನ್ನ ಏನು ರೊಟೀನ್ ಇದೆ ಅದನ್ನು ಶುರು ಮಾಡಬೇಕು. ಆ್ಯಂಡ್ ಕನ್ನಡಿ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ರೀಸೆಂಟಾಗಿ ಬಟ್ಟೆ ತೊಗೊಳಕ್ಕೆ ಹೋಗಿದ್ದಾಗ ಎಕ್ಸೆಲ್ನ ನಾನು ಚೂಸ್ ಮಾಡ್ತಾಯಿದ್ದೆ. ಅಲ್ಲಿ ವರ್ಕ್ ಮಾಡೋರು ಒಂದು ಹುಡುಗಿ, ನೀವು ಎಕ್ಸೆಲ್ ತೊಗೋಬೇಡಿ ಎಲ್ಲಿ ತೊಗೊಂಡು ನೋಡಿ ಅಂತಂದರು. ಯೂಶ್ವಲಿ ನಾನು ಟ್ರೈ ಮಾಡಿ ನೋಡೋದು ತುಂಬಾ ಅಪರೂಪ ಟ್ರಯಲ್ ರೂಮಲ್ಲಿ. ಸೊ ಟ್ರೆಂಡ್ಸಿಗೆ ಹೋದಾಗ ಅವ್ರು ಎಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರಲ್ಲ, ಒಂದು ಸರಿ ಚೆಕ್ ಮಾಡೋಣ ಅಂತ ತೊಗೊಂಡೆ. ಯಾಕೆಂದರೆ ಲಾಸ್ಟ್ 1.5 ತಿಂಗಳಿಂದ ನಾನು ಬಟ್ಟೆನೇ ಶಾಪ್ ಮಾಡಿರಲಿಲ್ಲ. ಯಾಕೆಂದರೆ ವೆಯ್ಟ್ ಲಾಸ್ ಆಗಲಿ ನೋಡೋಣ, ಅದಾದಮೇಲೆ ಮಾಡೋಣ ಅಂತ. ಸೊ ಇವಾಗ ನನಗೆ ಎಲ್ಲಿ ಸೈಜ್ ಫಿಟ್ ಆಗ್ತಿದೆ, ನನಗೆ ಎಷ್ಟು ಖುಷಿ ಆಗೋಯ್ತು ಅವತ್ತಂತಂದರೆ, ಯು ವೋಂಟ್ ಬಿಲೀವ್, ನನಗೆ ಎಷ್ಟು 1 ಕೋಟಿ ಸಿಕ್ಕಿದ್ರೂ ಅಷ್ಟು ಖುಷಿ ಆಗ್ತಿರ್ಲಿಲ್ವೋ ಏನೋ. ಆ ಹುಡುಗಿ ಹೇಳಿದ್ದು ಆ ಮಾತಿದೆ ಗೊತ್ತಾ, ಕಾಂಪ್ಲಿಮೆಂಟ್, ನಿಮಗೆಲ್ಲೇ ಸಾಕಾಗುತ್ತೆ ಎಕ್ಸೆಲ್ ತಗೋಬೇಡಿ ಅಂತ, ಅದು ನಂಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಅದಾದಮೇಲೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಈ ರಾಗ ಅವ್ರದ್ದು ಒಂದು ಡಿಟ್ಯಾನ್ ಪ್ಯಾಕ್ನ ನಾನು ತರಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು 2 ವೀಕ್ಸಿಂದ. 7 ಪ್ಯಾಕ್ಸ್ ಏನೋ ಬರುತ್ತೆ. ಅದು MRP ಬಂದು 365 ಅಂತಿದೆ. ಮೇ ಬಿ ನಿಮಗೆ ಆನ್ಲೈನಲ್ಲಿ ಕಡಿಮೆಗೆ ಸಿಗ್ಬೋದು. ಇದನ್ನು ಕಂಪ್ಲೀಟ್ ಡಿಟ್ಯಾನ್ ಮಾಡುತ್ತೆ ಇದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇನ್ಸ್ಟೆಂಟ್ ಬ್ರೈಟ್ನೆಸ್ ನಿಮಗೆ ಸಿಗುತ್ತೆ. ಒಂದು 2 ಡೇಸ್ ತನಕ ಬ್ರೈಟ್ನೆಸ್ ಇರುತ್ತೆ. ಅದಾದಮೇಲೆ ನಾರ್ಮಲ್ ನಿಮ್ಮ ಫೇಸ್ ಸ್ವಲ್ಪ ಡಲ್ ಆದಂಗೆ ಅನಿಸುತ್ತೆ. ರಿವ್ಯೂಸ್ ನೋಡಿರುವಾಗ ಕೆಲವರು ಫೇಸ್ಗೆ ಅಪ್ಲೈ ಮಾಡುವಾಗ ಇದೆಲ್ಲ ಉರಿಯುತ್ತೆ, ಸ್ವಲ್ಪ ಕಣ್ಣುರಿ ಬರುತ್ತೆ ಅಂತೆಲ್ಲ ಹಾಕಿದರು. ಬಟ್ ನನಗಂತ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ. ನೀವೇನಾದರೂ ತರಿಸ್ಕೊತಿದ್ದೀರಾ ಅಂತ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಿ. ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಈ ಕ್ರೀಮ್ನ ಜೆಂಟಲಾಗಿ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ನೀಟಾಗಿ ಮಸಾಜ್ ಮಾಡಬೇಕು. ಸೊ ನಾನು ಅಪ್ಲೈ ಮಾಡಾದಮೇಲೆ ಕಂಟಿನ್ಯೂಸ್ ಮಸಾಜ್ ಮಾಡ್ತಾನೆ ಇದ್ದೆ. ನಾನು ಜಾಸ್ತಿ ಹೊತ್ತು ಏನು ಬಿಡಲ್ಲ, ಒಂದು 15 ಮಿನಿಟ್ಸ್ ಇದ್ಮೇಲೆ ಹೋಗಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ನನಗೆ ಸ್ವಲ್ಪ ಇನ್ಸ್ಟೆಂಟ್ ಬ್ರೈಟ್ನೆಸ್ ಸಿಗುತ್ತೆ. ಆ್ಯಂಡ್ ಇದು ಬಂದು ಸ್ನಾನ ಆದಮೇಲೆ ವ್ಯಾಸ್ಲಿನ್ ಅವರದ್ದು ಗ್ಲುಟಾ ಹೈಲರಾನಿಕ್ ಆ್ಯಸಿಡ್ದು ಸೀರಮ್ ಲೋಷನ್ನು. ಇದು ಆ್ಯಕ್ಚುಲಿ ಲೋಷನ್ನ, ಅಂದರೆ ಲೈಕ್ ಬಾಡಿ ಲೋಷನ್ನ ಕೈಗೆ ಮಾತ್ರ. ಬಟ್ ಆದರೆ ನನಗೆ ಇದ್ರದ್ದು ರಿಸಲ್ಟ್ಸ್ ಮತ್ತು ಟೆಕ್ಸ್ಚರ್ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಫೇಸ್ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಇದು ನಿಮ್ಮ ಚಾಯ್ಸ್. ಫೇಸಿಗೆ ಬೇಕಂದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನೀವು ಕೈಗೆ ಬೇಕಾದರೂ ಹಾಕ್ಕೊಬೋದು. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು 3/4% ಖಾಲಿನೇ ಮಾಡಿಬಿಟ್ಟಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿದ್ದಿದ್ದು ಇದನ್ನು. ಆ್ಯಂಡ್ ನೀವು ನೋಡ್ಬೋದು ಗ್ಲೋ ಇರುತ್ತೆ ನಿಮ್ಮ ಫೇಸಲ್ಲಿ. ನಿಮ್ಮ ಲಿಪ್ಸಲ್ಲಿ ಪಿಗ್ಮೆಂಟ್ ಇದ್ದರೆ ಅದನ್ನು ಸಹ ತೆಗೆಯುತ್ತೆ. ಏಕೆಂದರೆ ಈ ಲೋಷನಲ್ಲೇ ಹೈಲರಾನಿಕ್ ಆ್ಯಸಿಡ್ದು ಸೀರಮ್ ಇದೆ. ಸೊ ಸಮ್ಟೈಮ್ಸ್ ನೀವು ಮನೇಲೇ ಇದ್ದೀನಿ ಸೀರಮ್ ಏನು ಅಪ್ಲೈ ಮಾಡೋದು ಬೇಡ ಅಂತಂದರೆ ಇದು ಒಂದು ಲೋಷನ್ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ತುಂಬಾ ಚೆನ್ನಾಗಿ ಬ್ರೈಟ್ನೆಸ್ ಕೊಡುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದರು. ಇವತ್ತು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಮಂಗಳೂರು ಸ್ಟೈಲ್ ಸೌತೆಕಾಯಿ ಹುಳಿ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದನ್ನು ನಾನು ಫಸ್ಟ್ ತಿಂದಿದ್ದು ನಮ್ಮ PGಯಲ್ಲೇ. ಅಲ್ಲಿ ಸ್ವಲ್ಪ ಆಂಟಿ ಚೆನ್ನಾಗಿ ಮಾಡ್ತಾಯಿದ್ರು.
ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಫಸ್ಟ್ ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ. ನಿಮಗೆ ಅಳತೆ ಹೇಗೆ ಸಾಂಬಾರು ಕ್ವಾಂಟಿಟಿ ಬೇಕು ಅದರ ಮೇಲೆ ನೀವು ಬೇಳೆನ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗಿರೋ ಬೇಳೆನ ಒಂದು ಕಡೆ ಪ್ಯಾನಲ್ಲಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಈ ಕಡೆ ಮಸಾಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲಾಗೆ ಫ್ರೈ ಮಾಡೋದಕ್ಕೆ ಒಂದು 3 ಸ್ಪೂನ್ ಕಡಲೆಬೇಳೆ ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಖಾರಕ್ಕೆ ತಕ್ಕಂದಷ್ಟು ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಒಂದು 2 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಫೈನಲಿ ಒಂದು 2 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಸೀದೋಗಿರೋ ವಾಸನೆ ಬರಬಾರ್ದು. ಸೊ ನಾರ್ಮಲ್ ಒಂದು ಫ್ಲೇವರ್ಫುಲ್ ಸ್ಮೆಲ್ ಬರ್ತಾಯಿದೆ ಅಂತ ಅನ್ನುವಾಗ ಅದನ್ನು ಆಫ್ ಮಾಡಿಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಹೇಳಿರೋ ಮೆಷರ್ಮೆಂಟ್ ಐಟಮ್ಸ್ ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಹಾಕೋದಕ್ಕೆ ಹೋಗಬೇಡಿ, ಏಕೆಂದರೆ ಟೇಸ್ಟೇ ಸ್ವಲ್ಪ ಚೇಂಜ್ ಆದಂಗೆ ಇರುತ್ತೆ. ಆ್ಯಂಡ್ ಯೂಶ್ವಲ್ ಸಾಂಬಾರು ಪುಡಿ ಹಾಕೋದಿರ್ಬೋದು, ಅದು ಯಾವುದನ್ನೂ ಮಾಡಬೇಡಿ. ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಈ ರುಬ್ಬಿರೋ ಮಸಾಲ ಇದ್ರದ್ದೇ ಖಾರ ಫ್ಲೇವರ್ ಇರಬೇಕು ಸಾಂಬಾರಲ್ಲಿ. ನಾವು ತೆಂಗಿನಕಾಯಿ ಏನಿರುತ್ತೆ ಅದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಡಿ. ಎಲ್ಲ ಹುರಿದಾದ್ಮೇಲೆ ಮಸಾಲೆ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಾದಮೇಲೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಕಾಯಿನ ಸ್ವಲ್ಪ ಹುರಿದ್ಬಿಟ್ರೆ ಅದು ಫ್ಲೇವರೇ ಬೇರೆ ಥರ ಬರುತ್ತೆ. ಸೊ ಅದಕ್ಕೆ ಆಫ್ ಮಾಡಾದಮೇಲೆ ಕಾಯಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ರುಬ್ಬಿರೋ ಅಂಥ ಖಾರ ಮಸಾಲೆ ಏನಿರುತ್ತೆ ಅದನ್ನು ಕುದೀತಾ ಇರೋವಂಥ ಬೇಳೆ ಏನಿರುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆ ಒಂದು ನಿಂಬೆಹಣ್ಣು ಸೈಜ್ ಆಗುವಷ್ಟು ಹುಣಸೆಹಣ್ಣು ಏನು ಬರುತ್ತೆ ಅದನ್ನು ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಬಂದೆ ಹುಣಸೆಹಣ್ಣು ಮತ್ತು ಬೆಲ್ಲದ ಪುಡಿ, ಸೊ ಸ್ವೀಟ್ನೆಸ್ಗೆ. ಸೊ ಇದಕ್ಕೆ ನೀವು ಬೇರೆ ಏನು ತರಕಾರಿ ಹಾಕಬಾರ್ದು, ಬರೀ ಆ ಮಂಗಳೂರು ಸೌತೆಕಾಯಿ ಏನಿರುತ್ತೆ ಅದರಲ್ಲಿ ಮಾತ್ರ ಮಾಡಬೇಕು, ಸಖತ್ತಾಗಿರುತ್ತೆ. ಜೊತೆಗೆ ನೀವು ಬೇಕು ಅಂದರೆ ಸಮ್ಟೈಮ್ಸ್ ಆಲೂಗೆಡ್ಡೆ ಬೇಕಾದ್ರೂ ಹಾಕ್ಕೊಬೋದು. ಆ್ಯಂಡ್ ನಾನು ಸಿಂಪಲ್ ಆಗಿರಲಿ ಅಂತ ಬರೀ ಈ ಸೌತೆಕಾಯಿ ಏನಿದೆ ಇದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕುಕ್ಕರಲ್ಲೇನ ಹಾಕಿ ಬೇಯಿಸ್ಕೊಳ್ಳೋದು ಬೇಡ, ಯಾಕೆಂದರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಕುಕ್ಕರಲ್ಲಿ ಬೆಂದರೆ. ಇಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿನ ಕುದೀತಿರೋ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ತುಂಬ ಹೊತ್ತು ಬೇಯಬೇಕು, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಅದು ಬೇಯಬೇಕು. ಸಾಂಬಾರೆಲ್ಲ ಚೆನ್ನಾಗಿ ಕುದ್ಮೇಲೆ ನಾರ್ಮಲ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಒಂದಷ್ಟು ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸಾಂಬಾರಲ್ಲಿ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಮಾಡುವಾಗಲೇ ಒಂದು ಎಕ್ಸ್ಟ್ರಾ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಗೆ ಹಶ್ವಾಗೋಕ್ಕೆ ಶುರುವಾಯಿತು ನನಗೆ. ಇಲ್ಲಿ ನಾನು ಉದ್ದಿನಕಾಳು ಮತ್ತು ಬೆಲ್ಲ ಯೂಸ್ ಮಾಡಿ ಒಂದು ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇದನ್ನು ತುಂಬ ಕಡೆ ನೋಡಿದೆ. ಸೊ ಬೆನ್ನು ಏನು ಪೇಯ್ನ್ ಬರುತ್ತೆ, ಬೆನ್ನು ನೋವು ಬರುತ್ತೆ ಹೆಣ್ಮಕ್ಳಿಗೆ, ಅದಕ್ಕೆ ತುಂಬಾ ಒಳ್ಳೆಯದು ಇದನ್ನು ತಿಂದರೆ ಅಂತ ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ಒಂದು ಸ್ವೀಟ್ ಇರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಉದ್ದಿನಕಾಳು ಏನಿರುತ್ತೆ
ಉದ್ದಿನಕಾಳನ್ನು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿಟ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಹಾಕಿ ಒಗ್ಗರಣೆಗೆ ಉದ್ದಿನಕಾಳು ಹಾಕಿ ಒಂದೆರಡು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಅಷ್ಟೇ ತುಂಬಾ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಏನು ಸ್ವಲ್ಪ ನೀರು ಬಿಟ್ಕೊಂಡಿದೆ ಅದು ಸ್ವಲ್ಪ ಗಟ್ಟಿಯಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅದನ್ನು ನೀವು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮೆಚ್ಯೂರ್ಡ್ ಆಗಿರೋ ಹೆಣ್ಮಕ್ಳಿದ್ರೆ ಅಥವಾ ಕಾನ್ಸ್ಟೆಂಟಾಗಿ ಬೆನ್ನೋವ್ತಾ ಇದೆ ಅಂತ ಅನ್ನೋರಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆಯೇ ಇಲ್ಲಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅತ್ತೆ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು. ಅವರು ಬಜ್ಜಿ ಮಾಡಿ ಅಂತ ಕೊಟ್ಟಿದ್ದರು. ನನಗೆ ಬಜ್ಜಿ ಯಾಕೋ ಅಷ್ಟು ಮಾಡೋದು ಬೇಡ ಅಂತ ಹೇಳಿ ಇವತ್ತು ಅದನ್ನು ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸ್ಟೀಮರಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅದು ಏನು ಬಾಳೆಕಾಯಿ ಇರುತ್ತೆ ಅದು ಸ್ಮೂತ್ ಆಗೋ ಥರ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋ ಬಾಳೆಕಾಯಿ ಜೊತೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಏನು ರೆಡ್ ಚಿಲ್ಲಿ ಪೌಡರ್ ಇರುತ್ತೆ ಅದನ್ನು ಮಿಕ್ಸ್ ಮಾಡಿ ಈ ಥರ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫಿಶ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ವೆಜಿಟೇರಿಯನ್ ಫಿಶ್ ಅಂತಲೂ ಕರಿಬೋದು. ಇದನ್ನು ನೀವು ಈ ಥರ ಸ್ಮ್ಯಾಶ್ ಮಾಡದೆ ಹಾಗೇನೂ ಮಾಡ್ಕೊಬೋದು. ಜಸ್ಟ್ ಕಟ್ ಮಾಡಿ ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ರವೆ ಕೂಡ ಆ್ಯಡ್ ಮಾಡ್ಕೊಬೋದು, ಅಂದರೆ ಮೇಲ್ಗಡೆಗೆ. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ. ಏನು ನೀವು ರವಾ ಫಿಶ್ ಫ್ರೈ ನಾನ್ ವೆಜಿಟೇರಿಯನ್ಸ್ ಮಾಡ್ತೀರಾ, ಸೊ ಅದು ವೆಜಿಟೇರಿಯನ್ ವರ್ಷನ್ನು. ಸೊ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಒನ್ಸ್ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ಇದನ್ನು ಸಹ ಮಾಡಿಟ್ಕೊಂಡು ಇವಾಗ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಬರೋ ಟೈಮ್ ಆಗಿ ಹೋಯಿತು. ಸೊ ಅವರು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದು ಮಾಡುವಾಗಲೇ ಅವರು ಬಂದರು. ಅದಾದಮೇಲೆ ಏನು ಹೊರ್ಗಡೆಗೆ ಫುಲ್ ಸ್ಮೆಲ್ ಬರ್ತಾಯಿದೆ ಅಂತ ಕೇಳ್ಕೊಂಬರ್ತಾಯಿದ್ರು. ಡೈಲಿ ಇದೇ ಆಗುತ್ತೆ. ಅವ್ರು ಏನಾದ್ರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅನ್ನುವಾಗ ಈ ಥರ ಈ ಒಗ್ಗರಣೆ ಸ್ಮೆಲ್ಗೆ ಅವರು ತುಂಬ ಇಷ್ಟಪಡ್ತಿರ್ತಾರೆ ಬಂದ ತಕ್ಷಣವೇ. ಸೊ ಅವ್ರು ಬರೋಕ್ಕೂ ಮುಂಚೆನೇ ಹಿಂಗೆಲ್ಲ ಪ್ಲೇಟಲ್ಲೆಲ್ಲ ಅರೇಂಜ್ ಮಾಡಿಡಬೇಕು ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಅವರೆಲ್ಲ ಬಂದ್ಬಿಟ್ಟಿದ್ರು. ಸೊ ಏನೂ ಮಾಡೋದಕ್ಕಾಗಲ್ಲ. ಅವರಾದರೂ ಅದನ್ನು ಇಷ್ಟಪಟ್ಟು ತಿಂತಾರಲ್ವ, ಅದೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಹಾಗೆ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಆ್ಯಂಡ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಥರ ಬೇರೆ ರೆಸಿಪೀಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ 2 ಮಂತ್ಸಿಂದ ನಾನು ಸ್ವಲ್ಪ ಬೇರೆ ಬೇರೆ ಥರ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಇವತ್ತು ತುಂಬಾ ರಿಸ್ಕ್ ನನಗೆ 1-1.5 ಗಂಟೆಲಿ ಆಗೋ ಅಡುಗೆ 2-2.5 ಗಂಟೆ ತೊಗೋತು. ಅದನ್ನೇ ನಾನು ಹರೀಶ್ ಅವ್ರ ಜೊತೆ ಹೇಳ್ತಾ ಇದ್ದೆ ಬಂದಾಗ, ವೀಡಿಯೋ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ ಪಪ್ಪು, ತುಂಬ ರಿಸ್ಕ್ ಆಗೋಯ್ತು ಇವತ್ತು. ಅಡುಗೆ ಮನೆಯೂ ಸಹ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಅದನ್ನೇ ಹೇಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬಿಡು ಹೋಗ್ಲಿ ಪರವಾಗಿಲ್ಲ, ನಾನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ